ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ಗಳ ಕಡ್ಡಾಯ ಅಂತ ಪ್ರತಿಭಟನೆ ಮಾಡಿ ಜೈಲು ಸೇರಿದಂತ ಕರವೇ ನಾರಾಯಣಗೌಡರು ಆ ಕೇಸ್ನಲ್ಲಿ ಬಿಡುಗಡೆ ಹೊಂದಿದ್ರು ಕೂಡ ಸದ್ಯಕ್ಕೆ ಮತ್ತೊಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅವರಿಗೆ ಇವತ್ತು ಬಿಡುಗಡೆಯ ಭಾಗ್ಯ ಇಲ್ಲ. ಕರವೇ ನಾರಾಯಣಗೌಡರು ಕರ್ನಾಟಕದಲ್ಲಿ ಮೊನ್ನೆ ನಡೆದಿದ್ದಂಥ ಒಂದು ಪ್ರತಿಭಟನೆಯಲ್ಲಿ ಜೈಲು ಹೋಗಿ ಜಾಮೀನು ಸಿಕ್ಕಿ ಹೊರಗಡೆ ಬಂದು ನೆಕ್ಸ್ಟ್ ಮೂಮೆಂಟೇ ಮತ್ತೊಂದು ಕೇಸ್ನಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಹಾಗಾಗಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ನಾರಾಯಣಗೌಡರನ್ನ ಶಿಫ್ಟ್ ಮಾಡಲಾಗ್ತಿದೆ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಅರ್ಥಾತ್ ಇವತ್ತು ನಾರಾಯಣಗೌಡರಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಶನಿವಾರ ಇವ್ರಿಗೆ ಬೇಲಾಗಿದ್ದು ನೆನ್ಪಿಟ್ಕೊಳ್ಳಿ. ಭಾನುವಾರ ಮತ್ತು ಸೋಮವಾರ ಇತರೆ ರಜೆ ಮತ್ತು ಇತರೆ ಕಾರಣಗಳಿಂದ ಇವತ್ತಿನವರೆಗೆ ಆದೇಶ ಜೈಲಿಗೆ ತಲುಪೋದು ಇವತ್ತಾಗಿತ್ತು. ಇವತ್ತು ಬೆಳಿಗ್ಗೆ ಅವರನ್ನ ರಿಲೀಸ್ ಮಾಡಲಾಗಿತ್ತು. ರಿಲೀಸ್ ಮಾಡಿ ಹೊರಗಡೆ ಬರ್ತಾ ಇದ್ದಂಗೆ ಮತ್ತೊಂದು ಗೇಟ್ನಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಅವರನ್ನು ವಶಕ್ಕೆ ಪಡೆದ್ರು. 2017ರ ಕೇಸು ಸಾರ್ವಜನಿಕ ಆಸ್ತಿ ಹಾನಿ ಮತ್ತು ಆ ಕರ್ತವ್ಯಕ್ಕೆ ಅಡ್ಡಿ ಅನ್ನೋ ಕೇಸಿನ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನು ಬಂಧಿಸಲಾಗಿದೆ. ಅವರನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. 3 ಗಂಟೆಗೆ ಆದೇಶವನ್ನು ಕೊಡ್ತೀವಿ ಅಂತ ಕೋರ್ಟ್ ಹೇಳಿತ್ತು. ಆ ಆದೇಶವನ್ನು ನಾಳೆಗೆ ಕಾಯ್ದಿರಿಸಲಾಗಿದೆ. ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಮತ್ತೆ ನಾರಾಯಣಗೌಡರು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ನಾರಾಯಣಗೌಡನು ಗೊತ್ತಿಲ್ಲ, ರಕ್ಷಣಾ ವೇದಿಕೆನೂ ಗೊತ್ತಿಲ್ಲ, ಕನ್ನಡನೂ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಕೂತಿದೆ. ಇದೇ BBMP ಆರ್ಡರ್ ಮಾಡ್ತು 28 ಗಂಟೆ ಗಡುವು ಕೊಡ್ತೀವಿ ನಾವು ಅಂತ. ಏನಕ್ಕೋಸ್ಕರ ಆರ್ಡರ್ ಮಾಡ್ತು? ನಾರಾಯಣಗೌಡರ ಹೋರಾಟದಲ್ಲಿ ಸತ್ಯ ಇದೆ ಅಂತ ಅವರು ಗಡುವು ಕೊಟ್ಟಿದ್ದಾರೆ. ಆದರೆ ಇವತ್ತು ಸರ್ಕಾರಕ್ಕೆ ಯಾಕೆ ಅರ್ಥ ಆಗಿಲ್ಲ? ಸರ್ಕಾರನೂ ಕೂಡ ಸುಗ್ರೀವಾಜ್ಞೆ ಆದೇಶ ಮಾಡ್ತು ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಲೇಬೇಕು ಅಂತ. ಆದರೆ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಕನ್ನಡ ಬಳಕೆ ಆಗಬೇಕು ಅಂತ. ಅವ್ರ ಹೋರಾಟ ಅಷ್ಟೇ, ಎಲ್ಲ ನಾಮಫಲಕಗಳಲ್ಲೂ ಕನ್ನಡ ಕಡ್ಡಾಯವಾಗಿರಲಿ ಅಂತ. ಇವರು ಈ ನ್ಯಾಯಾಲಯಗಳಲ್ಲಿ ಬೇಲಬಲ್ ಅಫೆನ್ಸು ಏನಂತ ಅಫೆನ್ಸ್ ಇಲ್ಲದೆ ಹೋದ್ರು DCP ಅವರುಗಳು ಎಲ್ಲ ಬಂದು ನಿಂತ್ಕೊಂಡು ಅಷ್ಟೊಂದೆಲ್ಲ ಇವ್ರನ್ನ ಸೆಕ್ಯೂರಿಟಿ ತಗೊಂಡು ಹೋಗೋಂಥ ಪ್ರಮೇಯ ಇರಲಿಲ್ಲ. ಇದರ ಹುನ್ನಾರ ಬೇರೆ ಇದೆ ಅಂತ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಫಲಿತಾಂಶ ಬೇರೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರಣ ನಮ್ಗೇನು ಗೊತ್ತೇ ಇಲ್ಲ. ಅವ್ನು ಯಾರೋ ನಾರಾಯಣಗೌಡನೂ ಗೊತ್ತಿಲ್ಲ, ರಕ್ಷಣಾ ವೇದಿಕೆನೂ ಗೊತ್ತಿಲ್ಲ, ಕನ್ನಡನೂ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಕೂತಿದೆ. ರಾಜ್ಯದ ನೆಲ ಜಲ ಭಾಷೆಯ ವಿಚಾರವಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಡುವಂತ ವ್ಯಕ್ತಿ 2017ರಿಂದ 2024 ಈ ಜನವರಿವರೆಗೂ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅವ್ರನ್ನ ಬಂಧಿಸಿ ಇವತ್ತು ನ್ಯಾಯದ ಮುಂದೆ ಹಾಜರು ಮಾಡಿದ್ರು. ನ್ಯಾಯಾಲಯವು ಅಬ್ಜೆಕ್ಷನ್ ತಗೊಂಡು ನಮ್ಮ ವಾದ ಮತ್ತು ಪ್ರತಿವಾದವನ್ನ ಆಲಿಸ್ತು. ಈಗ ಆದೇಶ ಅಂತ ನಾಳೆಗೆ ಹೋಗಿದೆ. ನಾಳೆ ಗಂಟ ನಾವು ವೇಟ್ ಮಾಡ್ಬೇಕು. ಸರ್ ಗೊತ್ತಿಲ್ಲ ಸರ್, ಯಾಕೋ ಈಗ ನೋಡಿ ಅವ್ರು ಇವತ್ತು ಬಿಡುಗಡೆ ಆಗಿದ್ದಾರೆ. ನಿಮ್ಗೆ ಇವ್ರು ಅಷ್ಟೊಂದು ಅವಶ್ಯಕತೆ ಇದ್ದು ಇಷ್ಟೊಂದು ಓಪ್ ಮಾಡಂಗಿದ್ರೆ ಅಲ್ಲೇ ಜೈಲಿಂದಾನೇ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿ ತಗೋಬೋದಾಯ್ತು. ಅವ್ರನ್ನ ರಿಲೀಸ್ ಮಾಡಿ ಆಮೇಲೆ ವಯಸ್ಸಾಗಿತ್ತು ಪಾಪ, ಆರೋಗ್ಯ ಸರಿ ಇಲ್ಲ, ಇಂಥದ್ದು ಕರ್ಕೊಂಡು ಬಂದು ಬೆಳಗ್ಗೆಯಿಂದ ಇಟ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡೋದು ಅತಿ ಇದು ಏನು ಚೆನ್ನಾಗಿ ಕಾಣ್ತಾ ಇದೆ.